ರೆಡಿನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ಇವತ್ತು ಶುಕ್ರವಾರ ಸಾಯಂಕಾಲ ಈಗ 7 ಗಂಟೆ ಆಗಿದೆ ನೋಡಿ. ದೀಪ ಕೂಡ ಹಚ್ಚಿದ್ದೀನಿ, ದೀಪ ಉರಿತಾ ಇದೆ. ಇವಾಗ ಫಿಲ್ಮಿಗೆ ಹೋಗ್ತಾ ಇದ್ದೀವಿ, ಭೀಮಾ ಫಿಲ್ಮ್ಗೆ. ನನ್ನ ಹಸ್ಬೆಂಡು ಇವತ್ತು ಭೀಮಾ ಫಿಲ್ಮ್ಗೆ ಹೋಗೋಣ ಅಂತ ಅವರೇನೆ ಫೋರ್ಸ್ ಮಾಡ್ತಾಯಿದ್ರು. ಅವತ್ತಿಂದ ಒಂದು ವಾರದಿಂದ ಹೇಳ್ತಾಯಿದ್ರು ಕರ್ಕೊಂಡೋಗ್ತೀನಿ ಅಂತ. ನಾವೇ ಬೇಡ 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 ಅಂತಲೇ ಇದ್ವಿ. ಸೊ ಇವತ್ತು ಬೇಗ ಬಂದರು. ನನಗೆ ಈಗ ಬೇಜಾರಾಗ್ತಾಯಿದೆ, ಫಿಲ್ಮ್ಗೆ ಹೋಗೋಣ ಬಾ ಅಂದರು. ಹೊರಟಿದ್ದೀವಿ ನಾನು ತಾನು ರೆಡಿನಾ? ತಿರ್ಗೋ, ಇನ್ನೆಷ್ಟು ಸತಿ ಸರಿ ಮಾಡ್ಕೋತೀಯ? ತನು ಈ ಥರ ರೆಡಿಯಾಗಿದ್ದಾಳೆ, ನಾನು ಈ ಥರ ರೆಡಿಯಾಗಿದ್ದೀನಿ. ನಾನು ಟಾಪ್ ಹಾಕ್ಕೊಂಡಿದ್ದೀನಿ. ತುಂಬ ವರ್ಷದ ನಂತರ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಜೀನ್ಸ್ ಪ್ಯಾಂಟಿಗೆ ಟಾಪ್ ಹಾಕ್ಕೊಂಡಿದ್ದೀನಿ. ತುಂಬ ದಿನದ ನಂತರ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೆ ಅಲ್ವಾ. ಟಿ ಶರ್ಟ್ ಹಾಕೋ ಅಂದರು ನನ್ನ ಹಸ್ಬೆಂಡು. ತುಂಬ ವರ್ಷ ಆಯಿತು ಹಾಕೋ ಅಂತ ಅಂದರು. ಬಟ್ ನನಗೆ ಯಾಕೋ ದಪ್ಪ ಆಗ್ಬಿಟ್ಟಿದ್ದೀನಲ್ವ, ಟಿ ಶರ್ಟ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ತೊಗೊಂಡ್ಬಿಟ್ಟು ನೋಡಿ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಅದು ನಂಗೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾಯಿಲ್ಲ ಅನ್ನಿಸ್ತು, ಇವಾಗ ದಪ್ಪ ಆಗಿದ್ದೀನಿ. ಹಂಗಾಗಿ ಕುರ್ತಾ ಹಾಕ್ಕೊಂಡು, ಪ್ಯಾಂಟ್ ಹಾಕ್ಕೊಂಡು, ಈ ಒಂದು ಜರ್ಕಿನ್ ಹಾಕ್ಕೊಂಡು ಹೊರಟಿದ್ದೀನಿ. ಇಲ್ಲೇ ಉತ್ರಳ್ಳಿಗೆ ಹೋಗ್ತೀವಿ ಅನಿಸುತ್ತೆ. ಮುಕ್ತ ಅಂತ ಇದೆ ನೋಡಿ ಥಿಯೇಟ್ರು, ಮೋಸ್ಟ್ಲಿ ಅದರಲ್ಲಿದೆ ಅನಿಸುತ್ತೆ ಭೀಮಾ. ಈಗ ವಿನಾಯಕದಲ್ಲಿ ನೋಡಿದ್ವಿ, ವಿನಾಯಕದಲ್ಲಿ ಇಲ್ಲ ಅನಿಸುತ್ತೆ. ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಗಬೇಕು. 7 ಗಂಟೆ ಆಗೋಯ್ತು, 7:15 ಇದೆ. ಹಾಫ್ ಆನ್ ಅವರಲ್ಲಿ ಹೋಗಬೇಕು. ಓಕೆ ಬನ್ನಿ, ಫಿಲ್ಮ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೂ ಕೂಡ ಶೇರ್ ಮಾಡ್ತೀನಿ. ರೆಡಿನಾ ಬೇಬಿ? ನಡಿ. ಟಿ ವಿ ಆಫ್ ಮಾಡ್ದಾ? ಚಿನ್ನಿ ಗ್ಯಾಸ್ ಆಫ್ ಮಾಡು, ಒಳಗಡೆ ಗ್ಯಾಸ್ ಆಫ್ ಮಾಡು. ಸಾಂಬಾರು, ಸೊಪ್ಪು ಸಾಂಬಾರು ಮಾಡಿದ್ದೆ, ಮಸೊಪ್ಪು ಸಾಂಬಾರು. ಅನ್ನ ಮಾಡಬೇಕು, ಬಂದ್ಬಿಟ್ಟು ರೈಸ್ ಮಾಡ್ಕೊಳ್ಳೋದು. ದಿಢೀರ್ನೇ ಫಿಕ್ಸ್ ಆಗಿದ್ದಿದ್ದು. ದಿಢೀರ್ನೇ ಬಂದ್ಬಿಟ್ಟು ಹೋಗೋಣ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಓಕೆ, ಲೈಟ್ ಆಫ್ ಮಾಡ್ತೀನಿ. ಮಳೆ ಬಂದ್ಬಿಟ್ಟು ವಾತಾವರಣ ಎಷ್ಟು ತಂಪಾಗಿದೆ ನೋಡಿ ಇವತ್ತು. ನನಗೂ ಅಷ್ಟೇ ಚಿನ್ನಿ, ತುಂಬ ಇಷ್ಟ ಆಗುತ್ತೆ ಈ ಥರ ಅಂದರೆ ಬೆಳಗಿದ್ದಾಗ ಹೆಂಗಿರ್ಬೇಕು ಗೊತ್ತಾ, ಮಳೆ ಬಂದಿರಬೇಕು, ಕೂಲ್ ಆಗಿರಬೇಕು. ಫಿಲ್ಮ್ ನೋಡೋಣ ಅಂತ ಹೋದ್ವಿ. ಬಟ್ ಭೀಮಾ ಫಿಲ್ಮನ್ನ ತೆಗೆದುಬಿಟ್ಟಿದ್ದಾರೆ. ಸುಮಾರು ಥಿಯೇಟ್ರಲ್ಲಿ ನೋಡಿದ್ವಿ, ಅಂದರೆ ಮುಕ್ತಾ ಥಿಯೇಟ್ರಲ್ಲಿ ನೋಡಿದ್ವಿ. ಮತ್ತು ಅದು ಬಿಟ್ಟರೆ ಅಲ್ಲಿ ಮನೆ ಹತ್ರ ಒಂದು ಥಿಯೇಟರ್ ಇದೆ, ಅಲ್ಲೂ ಕೂಡ ಹಾಕಿರಲಿಲ್ಲ. ಆಮೇಲೆ ಕಾಮಾಖ್ಯದಲ್ಲಿರ್ಬೋದು ಅಂತೇಳಿ ಪದ್ಮನಾಭ ನಗರ ಕಡೆ ನನ್ನ ಹಸ್ಬೆಂಡ್ ಕರ್ಕೊಂಡೋದ್ರು. ಬಟ್ ಅಲ್ಲೂ ಕೂಡ ಹಾಕಿರಲಿಲ್ಲ. ಆಮೇಲೆ ಪದ್ಮನಾಭ ನಗರದಲ್ಲಿ ಇಲ್ಲೊಂದು ಸ್ಟಾಲ್ಗಳಾಕಿ ಒಂಥರ ಒಂದು ಸಾಂಸ್ಕೃತಿಕ ಮೇಳ ಥರ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದರು. ಮಳೆಯಿಂದ ಎಲ್ಲ ಅಧ್ವಾನ ಆಗೋಗ್ಬಿಟ್ಟು ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಸ್ಟಾಲ್ಗಳು ಕೂಡ ಎಲ್ಲ ಕ್ಲೋಸ್ ಆಗ್ತಾಯಿತ್ತು. ನಾವು ಹೋದಾಗಲ್ಲೇ ಹತ್ತತ್ರ 7:45 ಆಗಿತ್ತು. ಸೊ ಹಂಗೇ ಸ್ಟಾಲ್ ಒಳಗಡೆ ಎಲ್ಲ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೇಳಿದೆ. ಅವರು ಸರಿ ಅಂತಂದರು. ಆಮೇಲೆ ಹೋಗ್ಬಿಟ್ಟು ಒಳಗಡೆ ಎಲ್ಲ ನೋಡ್ತಾ ಇದ್ದೀವಿ ನೋಡಿ. ತುಂಬ ಚೆನ್ನಾಗಿದೆ. ಇನ್ನು 2 ಡೇಸ್ ಇರುತ್ತಂತೆ, ಭಾನುವಾರ ತನಕ. ಯಾರಾದರೂ ಇಂಟ್ರೆಸ್ಟ್ ಇರೋರು, ನಿಯರ್ ಇರೋರು ಬಂದು ಇಲ್ಲಿ ನೋಡ್ಬೋದು. ಪರ್ಚೇಸ್ ಮಾಡೋಕ್ಕೂ ಚೆನ್ನಾಗಿದೆ. ಅರ್ಧ ಕೆಜಿ ಬಂದ್ರೆ 240. ಬೇರೆ ಸ್ಟವ್ ತಗೊಂಡ್ವಿ, ಎಲ್ಲ ಒಂದೇ ಅಲ್ಲ? ಎಲ್ಲ ಒಂದೇ ಸರ್, ಎಲ್ಲ ಮಿಕ್ಸ್ ಇರುತ್ತೆ. ಟೇಸ್ಟ್ ನೋಡಿ ತಗೊಳ್ಳಿ. ಅದು 1/4 ಕೆಜಿನಾ? ಅದು 1/4 ಕೆಜಿನಾ ಸರ್? ಇದು 1/4 ಕೆಜಿ. ಹಾಂ, 1/4 ಕೆಜಿ 1/4 ಕೆಜಿ.
ಇದು ಬೇರೆ ಬೇರೆ ಐತೆ. ಅದು ಬಾಕ್ಸ್ ಸ್ವಲ್ಪ ಚಿಕ್ಕದಾಗಿ ಅದು ಚಿಕ್ಕದು ಬರ್ತೀರಾ ಚಿಕ್ಕದು ತಗೊಳ್ಳಿ. ಅದು ಕ್ಯೂಟ್ ಆಗಿದೆ ಇದು ರೈಟ್ ಈ ಶಾಪ್ಗಳಲ್ಲಿ ತುಂಬ ವೆರೈಟಿ ಐಟಮ್ಸ್ಗಳೆಲ್ಲ ಇತ್ತು. ಸ್ಯಾರಿಗಳ ಶಾಪೇ ಒಂದು 2-3 ಶಾಪ್ಗಳಿತ್ತು. ಮತ್ತು ಈ ಟೊಪ್ಪಿಗಳು ಬರುತ್ತಲ್ಲ ಅದು, ಡಾಲ್ಗಳು, ಮತ್ತು ಎಣ್ಣೆಗಳು ಅಂದರೆ ಆರ್ಗ್ಯಾನಿಕ್ ಆಯಿಲ್ಗಳು, ಹಾಗೆಯೇ ಜ್ಯುವೆಲ್ಗಳು, ಈ ಥರ ಜ್ಯುವೆಲ್ಸ್ ಎಲ್ಲ ಈ ಥರದ್ದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು, ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಅದರಲ್ಲಿ ಬೇರೆ ಆ ಜಾನಪದ ಗೀತೆ ಹಾಕ್ಬಿಟ್ಟಿದ್ರು, ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು. ನನಗಂತೂ ಸಖತ್ ಖುಷಿ ಆಗ್ಬಿಡ್ತು ನಿಜವಾಗ್ಲೂ. ಮೈಂಡ್ ಒಂಥರ ರಿಫ್ರೆಶ್ ಅನಿಸ್ಬಿಡ್ತು ಇಲ್ಲಿ ಬಂದು. ಹಾಗೆ ಬುಕ್ಸು, ಕಿಡ್ಸಿಗೆ ಸಂಬಂಧಪಟ್ಟ ಬುಕ್ಸ್ಗಳು, ಸ್ಲೇಟ್ಸ್ ಆ ಥರದ್ದೆಲ್ಲ ಇರುತ್ತಲ್ವ, ಆ ಥರದ್ದೆಲ್ಲ ಇತ್ತು. ಇನ್ನು ಪಾಪಡ್ಗಳು ಆ ಥರದ್ದೆಲ್ಲ ಇತ್ತು. ಏನೂ ನಾನು ತೊಗೊಳ್ಳಿಲ್ಲ, ತುಂಬ ಏನು ರೇಟ್ ಅಂತೇನಿಲ್ಲ, ರೀಸನಬಲ್ ಪ್ರೈಸಲ್ಲೇ ಇದೆ. ಸೊ ಇಲ್ಲಿ ಬಂದು ತೊಗೋಬೋದು, ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಬಂದ್ರೆ ಇನ್ನು ಆ ಕಡೆ ಪಕ್ಕದಲ್ಲಿ ಇದೆಲ್ಲ ಇತ್ತು, ಗೇಮ್ಸ್ ಎಲ್ಲ ಇತ್ತು, ಕೆಲವೊಂದಷ್ಟು ಗೇಮ್ಸ್ ಎಲ್ಲ ಇತ್ತು. ಮಕ್ಕಳು ಕರ್ಕೊಬಂದ್ರೆ ಆಟ ಆಡ್ಕೋತಾರೆ ಅಲ್ಲೆಲ್ಲ. ಈ ಥರ ಎಕ್ಸಿಬಿಷನ್ ಅಂದರೆ ಒಂಥರ ಖುಷಿಯಾಗುತ್ತೆ ಮಕ್ಕಳುಗಳಿಗೆಲ್ಲ. ಮಳೆಯಿಂದ ಪಾಪ ತುಂಬ ಕಷ್ಟ ಆಯ್ತು ಇವರಿಗೆ. ಇನ್ನು ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಅದು ಅಲ್ಲದೆ ಓಪನ್ ಸ್ಟೇಜ್ ಬೇರೆ ಹಾಕ್ಬಿಟ್ಟಿದ್ರು. ಓಪನ್ ಸ್ಟೇಜ್ ಹಾಕಿದ್ರಿಂದ ಸ್ವಲ್ಪ ಅವ್ರಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಏನು ಪ್ರೈಸು? ಅದು 250ನಾ? 450. ಬ್ಲ್ಯಾಕ್ ಕಲರ್ ಸ್ಲೀವ್ಲೆಸ್ ಅಥವಾ ಟಾಪ್ ಹಾಕ್ಬಿಟ್ಟು ಹಾಕ್ತಾರೆ, ಜೀನ್ಸ್ಗೆಲ್ಲ ಹಾಕ್ತಾರೆ. ಬೋಟ್ ನೆಕ್ ಬರುತ್ತೆ, ಹ್ಯಾಂಡ್ಸ್ ಬಟರ್ಫ್ಲೈ ಬರುತ್ತೆ. ಅದು ಅವಳು ಅವತ್ತು ಕೊಡ್ಸಿದ್ವಲ್ಲ ಅವ್ನು ಪಿಂಕ್ ಕಲರ್. ಪಿಂಕ್ ಕಲರ್ ಎಲ್ಲೂ ಡಿಫ್ರೆಂಟ್ ಇರುತ್ತೆ. ಮಸ್ಟರ್ಡ್ ಈ ಥರ ಬ್ಲೂ ಜೀನ್ಗೆ ಚೆನ್ನಾಗಿಲ್ವಾ? ಎಲ್ಲೋ ಬೇಡ ಅಂತಂದೆ, ಸೇಮ್ ಈ ಥರದ್ರಲ್ಲೇ ಬೇರೆ ಕಲರ್ ತೋರಿಸಿ. ಇವಾಗ ಶುರುವಾಗ್ತಾ ಇರೋದು ಮುಂದೆ ಪ್ರೋಗ್ರಾಮ್ಗೆ. ವಿಧ ವಿಧವಾದ ಬಳಸಬೇಕಾಗಿರುವಂತಹ ಎಲ್ಲ ತರಹದ ವಸ್ತುಗಳು, ಖಾದಿ ವಸ್ತ್ರಗಳು ಇಲ್ಲಿ ಸಿಗುತ್ತೆ. ಲೈಟ್ಸಾ ಎಂತ ವೈನ್ ಇಲ್ಲಿ ಆಪೋಸಿಟೇ ಫುಡ್ ಸ್ಟಾಲ್ಗಳನ್ನ ಹಾಕಿದ್ದಾರೆ ನೋಡಿ. ಸ್ಟೇಜ್ ಇದೇನೆ, ಎಲ್ಲ ಚೇರ್ಗಳು ಹಾಕಿದ್ದಾರೆ. ಮಳೆ ಬಂದೆಲ್ಲ ನೆಂದೋಗ್ಬಿಟ್ಟಿದೆ. ಸೊ ಹಂಗೇ ಬೋಂಡ ಅಂಗಡಿ ಮತ್ತು ಹೋಳಿಗೆ ಅಂಗಡಿಗಳು, ಹಾಗೆಯೇ ಮಾಮೂಲಿ ಇದು ಬರುತ್ತಲ್ವ ಸ್ಪ್ರಿಂಗ್ ಪೊಟ್ಯಾಟೊ ಸ್ಪ್ರಿಂಗ್ ಬರುತ್ತಲ್ಲ ಅದು, ಪಾನಿಪುರಿ, ಗೋಬಿ ಈ ಥರದ್ದೆಲ್ಲ ಹಾಕಿದ್ರು. ಸೊ ನಾವು ಬೋಂಡ ತೊಗೊಳ್ಳೋಣ, ನೋಡೋಕೆ ಒಂಥರ ಚೆನ್ನಾಗಿತ್ತು, ಅಟ್ರಾಕ್ಟಾಗಿ ಬೋಂಡ ತೊಗೊಳ್ಳೋಣ, ಬಜ್ಜಿ ತೊಗೊಳ್ಳೋಣ ಕ್ಯಾಪ್ಸಿಕಮ್ದು ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಅದನ್ನು ತೊಗೊಳ್ಳಿಲ್ಲ. ಮತ್ತು ಬೇಡ ಬಜ್ಜಿ ಬೇಡ ಅಂಥೇಳಿ ತನು ಪಿಜ್ಜಾ ತೊಗೊಳ್ಳೋಣ ಅಂತಂದ್ಲು. ಪಕ್ಕದಲ್ಲೇ ಪಿಜ್ಜಾ ಸ್ಟಾಲ್ ಕೂಡ ಹಾಕಿದ್ರು, ಅಲ್ಲಿ ತೊಗೊಂಡ್ವಿ. ಪಿಜ್ಜಾ ಚೆನ್ನಾಗಿತ್ತು, 105 ರೂಪೀಸಿಗೆ ಇತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಇದ್ದು ಬೇಬಿಕಾರ್ನ್ದು ಪಿಜ್ಜಾನ ಆರ್ಡ್ರ್ ಮಾಡಿದ್ವಿ. ಹಾಗೆಯೇ ಇನ್ನು ಇದು ಪೊಟ್ಯಾಟೊ ಸ್ಪ್ರಿಂಗ್ ಅದು ತನುಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲೆಲ್ಲ ಬಂದರೆ ಅವಳು ಈ ಥರ ಎಕ್ಸಿಬಿಷನ್ನು ಈ ಥರ ಎಲ್ಲ ಬಂದಾಗ ಅವಳು ಪೊಟ್ಯಾಟೊ ಸ್ಪ್ರಿಂಗು ಆಸೆಪಟ್ಟು ಕೇಳ್ತಾಳೆ. ಹಾಗಾಗಿ ಅದನ್ನು ಕೂಡ ತೊಗೊಂಡ್ವಿ.
ಒಂದು ತೊಗೊಂಡು 3 ಜನ ಶೇರ್ ಅಷ್ಟೇ, ಒಬ್ಬೊಬ್ಬರೇ ಒಂದು ಯಾವುದು ತಗೊಳ್ಳಲ್ಲ ನಾವು. ಸ್ವಲ್ಪ ಟೇಸ್ಟ್ಗೋಸ್ಕರ ಒಂದು ಚೂರು ತಿನ್ನೋದಷ್ಟೇ, ಅದನ್ನೇ ಹೊಟ್ಟೆ ತುಂಬ ಅಂತೂ ತಿನ್ನೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ಚೆನ್ನಾಗಿತ್ತು, ಸ್ವಲ್ಪ ಸ್ಟ್ರಾಂಗಾಗಿತ್ತು ಮಸಾಲ ಎಲ್ಲ. ಪಿಜ್ಜಾ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು ಫ್ರೆಂಡ್ಸ್, ನಂಗೆ ತುಂಬ ಇಷ್ಟ ಆಯಿತು ಪಿಜ್ಜಾ. ಬೇಬಿಕಾರ್ನ್ದು 105 ರೂಪೀಸ್ ಆರಾಮಾಗಿ ತೊಗೋಬೋದು. ಬಿಸಿ ಬಿಸಿ ಪಿಜ್ಜಾ ಈ ಮಳೆಯಲ್ಲಿ ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿತ್ತು ಅಂತೀರ, ತುಂಬ ಟೇಸ್ಟಿಯಾಗಿತ್ತು ಅನ್ನಿಸ್ತು ನನಗೆ. ಎಲ್ಲೋ ಒಂದು ಕಡೆ ಸಿಲ್ಲೆ ಬಂತು, ಅದು ಜೋರಾಗಿ ಬರಲಿ ಸಿಲ್ಲೆ. ಹಾಗೆ ಸುಬಾ ವೆರಿ ನೈಸ್. ಸಿಲ್ಲ ಜೊತೆ ಚಪ್ಪಾಳೆಗೂ ಬಂದ್ರೆ ಅವ್ರಿಗೆ ಆಡೋದಕ್ಕೆ ಒಂದು ಜೋಶ್ ಬರುತ್ತೆ. ನಮ್ಮ ಮೇಳದ ಓಪನ್ ಸ್ಟೇಜು, ಯಾರು ಬೇಕಾದರೂ ಬಂದು ಡ್ಯಾನ್ಸ್ ಮಾಡ್ಬೋದಿತ್ತು, ಯಾರು ಬೇಕಾದರೂ ಬಂದು ಹಾಡು ಹೇಳ್ಬೋದಿತ್ತು. ಸೊ ಅವಕಾಶ ಇತ್ತು. ನಿಮ್ಮ ಮಕ್ಳು ಯಾರಾದರೂ ಚೆನ್ನಾಗಿ ಆಡೋರಿದ್ದರೆ, ಡ್ಯಾನ್ಸ್ ಮಾಡೋರಿದ್ದರೆ ಇಲ್ಲಿ ಬಂದುಬಿಟ್ಟು ನಿಮ್ಮ ಮಕ್ಳ ಕೈಯಲ್ಲಿ ಡ್ಯಾನ್ಸ್ ಮಾಡಿಸ್ಬೋದು, ಹಾಡು ಹೇಳಿಸ್ಬೋದು. ಚೆನ್ನಾಗಿತ್ತು ಅನಿಸ್ತು. ಬಟ್ ಯಾರು ಜನ ಇಲ್ಲ ಅಷ್ಟೇ, ಯಾಕಂದರೆ ಮಳೆ ಬಂದು ಚೇರೆಲ್ಲ ನೆಂದು ಬಿಟ್ಟಿದೆ. ಜಸ್ಟ್ ಸ್ಟಾಲ್ಗಳ ಹತ್ರ ಓಡಾಡ್ತಾ ಇದ್ದಾರೆ ಜನಗಳು. ಒಟ್ಟಾರೆ ಚೆನ್ನಾಗಿತ್ತು ಅನ್ನಿಸ್ತು. ಯಾವುದೋ ಒಂದು ಮಗು ಬಂದುಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತು. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಇನ್ನು ನನ್ನ ಹಸ್ಬೆಂಡ್ ಹೋಗೋಣ ಟೈಮ್ ಆಯಿತು ಅಂತೇಳಿ ಅಂದರು. ಜಸ್ಟ್ ಏನೋ ಒಂದು 1/2 hour ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಆರಾಧನೆ ಮಾಡಿ ಕರೆದಿದ್ದಾರೆ. ಶಿವನ ಬದಲು ಗಂಗೆ ಬಂದು ಧಾರಾಕಾರವಾಗಿ ಮಳೆ ಬಂದು ನಮ್ಗೆ ಒಂದು ಶುಭ ದಿನವಾಗಿ ಶುರು ಮಾಡ್ಲಿ ಅಂತ ಈಗ ನಮ್ಮ ಮೇಳನ ಬಂದು ಹೋಗಿದೆ ಗಂಗೆ. ಸೊ ಈ ಮಗು ಹಾಡ್ತಿದ್ರೆ, ಈ ಮಗು ಕರ್ಕೊಂಡು ಬಂದದ್ದು ಅವ್ರ ತಂದೆ ತಾಯಿ ಅಲ್ಲ, ಅವ್ರ ಅಣ್ಣ. ಖುಷಿ ಆಗುತ್ತೆ ಆಕ್ಚುಲಿ. ನನ್ನ ತಂಗಿ ಆಡ್ತಾಳೆ, ಇಲ್ಲೇ ಪದ್ಮನಾಭ ನಗರದಲ್ಲಿ ಇರೋದು. ತಂಗಿ ಆಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ ಅಂತ ಕರ್ಕೊಂಡು ಬಂದು ಯಾವುದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಆ ಮಗು ಅಲ್ಲಿ ಚಪ್ಪಾಳೆ ಹೊಡಿತಾ ಇದೆ. ಆಕ್ಚುಲಿ ಖುಷಿ ಪಡಬೇಕು, ಯಾಕೆಂದ್ರೆ ನಿಮ್ಮಲ್ಲಿ ಕೂಡ ಟ್ಯಾಲೆಂಟರ್ಸ್ ಇದೆ. ಭಯ ಇರುತ್ತೆ, ಆ ಭಯನ ಭಕ್ತಿಯಾಗಿ ಇಟ್ಕೊಳ್ಳಿ. ಸ್ಟೇಜ್ ಇದೆ, ಕಾಯ್ತಾ ಇದೆ ನಿಮ್ಗೋಸ್ಕರ. ನಿಮ್ಮಲ್ಲೂ ಕೂಡ, ನಿಮ್ಮ ಒಳಗಡೆ ಕೂಡ ಒಬ್ಬ ಕಲಾವಿದ ಇರ್ತಾರೆ. ಅದನ್ನ ಯಾವುದೇ ಕಾರಣಕ್ಕೂ ಸಾಹಿಸಬೇಡಿ, ಬದುಕಿಸಿ ಅಂತ ಹೇಳ್ತಾ ಈಗ ಆ ಅಣ್ಣನ ಹತ್ರನೇ ಮಾತಾಡೋಣ. ನಿಮ್ ಹೆಸರು? ಭರತ್ ಅಂತ. ಎಲ್ಲಿಂದ? ಪದ್ಮನಾಭದಲ್ಲೇ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಾ ಇರೋದು. 6ನೇ ತರಗತಿ. ಈಗ ನೀನು ಮೇಳ ನೋಡಕ್ ಬಂದಿದ್ದೀಯ ಅಲ್ವಾ? ಹಾ, ಏನ್ ತಿಂದೆ, ಏನ್ ಪರ್ಚೇಸ್ ಮಾಡಿದೆ? ನಾನು ಪಾನಿಪುರಿ ತಿಂದೆ, ಚೆನ್ನಾಗಿತ್ತು. ಹಾ, ತಂಗಿಗೆ ತಿನ್ನಿಸ್ದೆ. ಈಗ ನಿಮ್ ತಂಗಿ ಆಡಿದಾಳೆ, ನೀನು ಆ ಮೂಲೆಯಲ್ಲಿ ನಿಂತ್ಕೊಂಡು ನಗ್ತಾ ಚಪ್ಪಾಳೆ ಹೊಡಿತಿದೆ. ನಿನ್ಗೇನ್ ಅನಿಸ್ತು? ತಂಗಿ ಎಕ್ಸ್ಪ್ರೆಷನ್ ಮುಖಾಂತರ ನೃತ್ಯ ಮಾಡಿದಾಳೆ, ಹೇಳಿ ಹೇಗೆ ಅನಿಸ್ತು? ಚೆನ್ನಾಗಿತ್ತು, ಖುಷಿ ಆಯ್ತು. ಶುರುವಾಗಿಲ್ಲ ಕಣೆ. ಅಷ್ಟೇನಾ? ನೀನ್ ನೃತ್ಯ ಮಾಡ್ಬೇಕು ತಂಗಿ ಜೊತೆ ಅಂತ ಏನಿಲ್ವಾ? ಏನು ಕಾಣ್ತಾನೆ ಇಲ್ಲ. ಗಂಡ ನೋಡಮ್ಮ, ಏನು ಹುಡುಗಿ ಒಂದು ಮೊಬೈಲ್ ಕೊಟ್ಟಿಗೆ ಒಂಥರ ಬೇಜಾರು ಆಯ್ತಂತೆ. ಮುರಳಿ, ಇದು ಅಡ್ರೆಸ್ ಕರೆಕ್ಟಾಗಿ ಹೇಳಿ ಮನೆ. ಪದ್ಮನಾಭ ನಗರ. ಆಮೇಲೆ ಅಷ್ಟೇ ಮನೆ. ಪದ್ಮನಾಭ ನಗರ. ಇದು ಏರಿಯಾ, ಪರ್ಟಿಕ್ಯುಲರ್ ಏರಿಯಾ ಯಾವುದು? ನಗರ, ರಾಜಕಟ್ಟೆ. ರಾಜಕಟ್ಟೆ. ಪದ್ಮನಾಭ ನಗರ, ರಾಜಕಟ್ಟೆ. ಫ್ರೆಂಡ್ಸ್, ಪದ್ಮನಾಭ ನಗರ ರಾಜಕಟ್ಟೆ ಹತ್ರ ಸಿರಿ ಕನ್ನಡೋತ್ಸವ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ಬರ್ಬೋದು ನೀವು. ನೋಡಿ, ಒಂದು ನಿಮಿಷ ಇರು ಫ್ರೆಂಡ್ಸ್. ಇದು ಸಿರಿ ಕನ್ನಡೋತ್ಸವ ಅಂತ ಹಾಕಿದ್ದಾರೆ. ಒಳಗಡೆ ಎಲ್ಲ ನೋಡಿದ್ರಲ್ಲ, ಎಕ್ಸಿಬಿಷನ್ ಎಲ್ಲ ಚೆನ್ನಾಗಿದೆ. ನೀವು ಇಲ್ಲಿ ಪದ್ಮನಾಭ ನಗರದಲ್ಲಿದ್ದರೆ, ಏನು ಮನೆ ಇದು ನಿಯರ್? ಕರೆಕ್ಟಾಗಿ ಹೇಳಿ ಮನೆ ಅಡ್ರೆಸ್. ಪದ್ಮನಾಭ ನಗರ ಬಸ್ ಸ್ಟಾಪು, ಕಿಡ್ನಿ ಫೌಂಡೇಶನ್ ಹತ್ರ ಇದಿದೆ ನೋಡಿ. ಇಲ್ಲಿ ಈ ರೀತಿ ಇದೆ ರೋಡು. ತುಂಬ ಚೆನ್ನಾಗಿ ಹಾಕಿದ್ದಾರೆ. ಅಂದರೆ ಮಳೆಯಿಂದ ಸ್ವಲ್ಪ ಪ್ರೋಗ್ರಾಮ್ ಸ್ಟಾಪ್ ಆಗಿದೆ. ಇಲ್ಲಾಂದರೆ ಜಾನಪದೋತ್ಸವ ಎಲ್ಲ ಇತ್ತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅವ್ರ ಕಡೆಯಿಂದ ನಡೆಸ್ತಾ ಇದ್ದಾರೆ. ನಾಳೆನೂ ಕೂಡ ತುಂಬ ಕಾಂಪಿಟೇಷನ್ ಎಲ್ಲ ಇದೆ. ಅಂದರೆ ರಂಗೋಲಿ ಸ್ಪರ್ಧೆ, ಫ್ಯಾಷನ್ ಶೋ, ಅಂದರೆ
ಫ್ಯಾನ್ಸಿ ಡ್ರೆಸ್ ಆ ಥರದ್ದೆಲ್ಲ ಇದೆ. ಯಾರಾದರೂ ನೀವು ನಾಳೆ ಬರ್ತೀವಿ ಅಂದ್ರೂ ಬರ್ಬೋದು, ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ನಂಗೆ ತುಂಬ ಇಷ್ಟ ಆಯಿತು. ಚಿನ್ನಿ ನಿಂಗೆ ಇಷ್ಟ ಆಯಿತಾ? ತನುಗೆ ತುಂಬ ಇಷ್ಟ ಆಯಿತು. ನಾವು ಆ್ಯಕ್ಚುಲಿ ಏನೋ ಬೇರೆ ಇಷ್ಟ ಆಯ್ತು ಅಲ್ಲಿ. ತನುಗೆ ಪಿಜ್ಜಾ ತುಂಬ ಇಷ್ಟ ಆಯಿತು. ನಮ್ಮದು ಆ್ಯಕ್ಚುಲಿ ಪ್ಲ್ಯಾನಿಂಗ್ ಬೇರೆ ಇತ್ತು, ಫಿಲ್ಮಿಗೆ ಹೋಗೋಕ್ಕಿದ್ದು ಭೀಮಾ ಫಿಲ್ಮಿಗೆ. ಬಟ್ ಭೀಮಾ ಫಿಲ್ಮ್ ತೆಗೆದುಬಿಟ್ಟಿದ್ದಾರೆ. ಏನು ಬೇಜಾರು ಗೊತ್ತಾ ಫ್ರೆಂಡ್ಸ್, 2 ವಾರ 3 ವಾರ ಕನ್ನಡನ ಫಿಲ್ಮ್ಗಳನ್ನ ಥಿಯೇಟ್ರಲ್ಲಿ ಇರೋದಕ್ಕೆ ಬಿಡೋದಿಲ್ಲ, ತೆಗೆದುಬಿಡ್ತಾರೆ. ಅಂದರೆ ಫಿಲ್ಮ್ ಮಾಡಿದವರು ಪ್ರೊಡ್ಯೂಸರ್ಗಳಿಗೆ ಎಷ್ಟು ಲಾಸ್ ಆಗುತ್ತೆ. ಸಿನಿಮಾ ಕನ್ನಡ ಬೇರೆ ತೆಲುಗು ಫಿಲ್ಮ್ ಹಾಕೋರೆ. ಹಂಗಾಗಿ ನಾವು ಹೋಗಲಿಲ್ಲ. ಅಲ್ಲಿ ಹತ್ರದಲ್ಲಿ ನಿಯರಲ್ಲಿ ಯಾವುದ್ರಲ್ಲೂ ಭೀಮಾ ಇಲ್ಲ, ಎಲ್ಲ ಮಾಲ್ಗಳಲ್ಲಿದೆ, ಓರಯನ್ ಮಾಲು, ಬೇರೆ ಬೇರೆ ಯಾವುದ್ಯಾವುದೋ ಮಾಲ್ಗಳಲ್ಲಿದೆ. ಹಂಗಾಗಿ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಓಕೆ, ತೊಂದರೆ ಇಲ್ಲ. ನನ್ನ ಹಸ್ಬೆಂಡು ಲಾಸ್ಟು ನೆನ್ನೆನೋ ಮೊನ್ನೆನೋ ನೋಡ್ಕೊಂಬಂದು ಹೋಗೋಣ ಅಂತ ಫೋರ್ಸ್ ಮಾಡಿದ್ರು. ಪಾಪ ಅವ್ರು ಇಷ್ಟಪಟ್ಟಿದ್ರು ಭೀಮಾ ಫಿಲ್ಮ್ಗೆ ಹೋಗ್ಬೇಕು ಅಂತೇಳಿ. ಯಾವುದೇ ಫ್ರೆಂಡ್ಸ್ ಜೊತೆ ಹೋಗೋಕ್ಕೂ ಇಷ್ಟಪಡಲ್ಲ ಅವರು, ನಮ್ಮ ಜೊತೆ ಫ್ಯಾಮಿಲಿ ಜೊತೆನೇ ಹೋಗಬೇಕು ಅಂತ ಅಂದ್ಕೋತಾರೆ. ಸೊ ಹಂಗಾಗಿ ನನ್ನನ್ನು ತನ್ನನ್ನು ಫೋರ್ಸ್ ಮಾಡಿ ಕರೆದ್ರು. ಅಲ್ಲ ಚಿನ್ನಿ, ಫೋರ್ಸ್ ಮಾಡಿ ಕರೆದ್ರು. ಇವತ್ತು ಬಂದ್ವಿ, ಬಟ್ ಫಿಲ್ಮ್ನ ತೆಗೆದುಬಿಟ್ಟಿದ್ದಾರೆ ಭೀಮಾನ. ಓಕೆ, ಅಲ್ಲಿಂದ ಬಂದಿದ್ದಕ್ಕೆ ಇವತ್ತು ಈ ಪದ್ಮನಾಭನಗರ ಕಡೆ ಕಾಮಾಖ್ಯದಲ್ಲಿ ಹಾಕೋರೇನೋ ಅಂತ ಅಲ್ಲಿಂದ ಬಂದ್ವಿ. ಉತ್ರಳ್ಳಿಯಿಂದ ಕಾಮಾಖ್ಯ ಥಿಯೇಟ್ರ್ ಕಡೆ ಬಂದ್ವಿ. ಅಲ್ಲೂ ಕೂಡ ಹಾಕಿಲ್ಲ, ಅಲ್ಲೂ ತೆಲುಗು ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಇದಾಕಿದ್ರಲ್ವಾ, ಕನ್ನಡ ಸೀರೆ ಅಂತೇನೋ ಹಾಕಿದ್ರಲ್ವಾ. ಸೊ ಅದನ್ನು ನೋಡಿದಂಗಾಯಿತು, ಒಂಥರ ಖುಷಿ ಆಯಿತು, ಟೈಮ್ ಸ್ಪೆಂಡ್ ಚೆನ್ನಾಗಾಯಿತು. ಅವನ ಸಣ್ಣವನ ಟಾಯ್ಲೆಟ್ ಒಳಗಡೆ ಕುತ್ಕೊಂಡು ಚೋಟ ಭೀಮ್ ನೋಡ್ತವನ. ಯಾ ಪುಣ್ಯಾತ್ಮ, ಯಾವುದೋ ಚಿಕ್ಕ ಹುಡುಗ ಹೋಗಿರ್ಬೇಕೇನೋ. ಹಾಂ, ಮತ್ತು ಇನ್ಯಾರು ಮುಳ್ಳಿ ದೊಡ್ಡ ಮಕ್ಕಳೇ ಕುತ್ಕೊಂಡು ಚೋಟ ಭೀಮ್ ನೋಡೋರು. ನೀನು ಈ ಸೀರಿಯಲ್ಲು ನೋಡ್ತೀಯ? ಮೋಸ್ಟ್ಲಿ ನನ್ನ ಪ್ರಕಾರ ಆಟೋದವರೇ ಜಾಸ್ತಿ ಸೀರಿಯಲ್ ನೋಡ್ತಾ ಇದ್ದಾರೆ ಅಂತ ನನಗೆ ಯಾಕೆ ಡೌಟ್ ಹೊಡಿತೆ. ನೋಡಪ್ಪ, ಏನೇನೋ ತೋರಿಸ್ತಾರೆ, ಹೌದಾ? ನೋಡಿ ಕಲ್ತ್ಕೊಂತಾರೆ. ಅಯ್ಯೋಯ್ಯಪ್ಪ, ಒಬ್ಬೊಬ್ರಿಗೆ 2 ಹೆಂಡ್ತಿರು. ಹೇಳೋ, ಇದರಲ್ಲಿ ಪುಟಕರ್ ಮಕ್ಕಳಲ್ಲಿ ಏನು ಹೇಳು? ಪುಟಕರ್ ಮಕ್ಕಳಲ್ಲಿ ಅವಳು ಸಿಕ್ಬಿಟ್ಲು, ಅವ ಬಂದು ಬುದ್ಧಿವಾದ ಹೇಳಿ ಪ್ರಸಾದ ಕಿತ್ತು ಒಂದು ಸೈಡ್ ಇಟ್ಕೊಂಡ್ಬಿಟ್ರು. ಹಾಂ, ಆಮೇಲೆ ನೋಡಿದ್ರೆ ಕನಸಾ? ಕನ್ಸಲ್ಲ, ಮತ್ತೆ ಆ ಸೀನೆ ಇಲ್ಲ. ಆ ಸೀನೆ ಇಲ್ವಾ? ಹೌದಾ? ನಾನಂತೂ ನೋಡೋದೇ ಬಿಟ್ಬಿಟ್ಟಿದ್ದೀನಿ ಧಾರಾವಾಹಿಗಳನ್ನ. ಫ್ರೆಂಡ್ಸ್, ಇವತ್ತು ತನು ಹಾಕ್ಕೊಂಡಿದ್ದಾಳೆ ಬಾಚಿನಿಲಿ. ಫ್ರೆಂಡ್ಸ್, ಇದು ತನು ಹಾಕ್ಕೊಂಡಿರೋದು, ಇದು ಟಾಪ್ ಏನಿದೆ ನೋಡಿ, ಇದು ನನ್ನ ಮನೆಗೆ ಒಬ್ಬರು ಬಂದಿದ್ದರು ನೋಡಿ, ಕ್ಯಾಲಿಫೋರ್ನಿಯಾದಿಂದ ಹೇಮಾ ಮೇಡಮ್ಮು. ಅವರು ತನುಗೋಸ್ಕರ ಅಂತ ತೊಗೊಂಬಂದಿರೋದು. ತುಂಬ ಚೆನ್ನಾಗಿದೆ ನೋಡಿ. ತನು ಇಷ್ಟು ದಿನ ಹಾಕ್ಕೊತಾ ಇರಲಿಲ್ಲ, ಇವತ್ತು ಹಾಕ್ಕೊಂಡಿದ್ದಾಳೆ. ಅಂದರೆ ಸ್ವಲ್ಪ ಈ ನೆಕ್ ಹತ್ರ ಅದೆಲ್ಲ ಸ್ವಲ್ಪ ಲೂಸ್ ಇತ್ತು. ಆಮೇಲೆ ಸ್ಲೀವ್ಸು ಕೂಡ ಒಂಥರ ಲೂಸ್ ಥರ ಇತ್ತು, ಹಂಗಾಗಿ ಹಾಕ್ಕೊಳ್ತಾ ಇರಲಿಲ್ಲ. ಇವಾಗ ಕರೆಕ್ಟಾಗಿ ಆಗ್ತಾಯಿದೆ. ಸ್ವಲ್ಪ ಅಲ್ಲಿಗೆ ಅಷ್ಟು ಒಂದು ಬಟನ್ ಇದೆ, ಬಟನ್ ಹಾಕಿದ್ಮೇಲೆ ಕರೆಕ್ಟ್ ಆಗ್ತಾಯಿದೆ. ಹಿಂದೆ ತಿರುಗ್ತೀನಿ, ಚೆನ್ನಾಗಿದೆ ಇದು. ಸೊ ಮೇಡಮ್ ತನುಗೋಸ್ಕರ ತೊಗೊಂಬಂದಿದ್ರು. ತನುಗೆ ಒಂದು ಬ್ಯಾಗು, ಪಿಂಕ್ ಕಲರ್ ಬ್ಯಾಗು, ಆಮೇಲೆ ಲಿಪ್ಸ್ಟಿಕ್ಕು ತಂದು ಕೊಟ್ಟಿದ್ರು, ಒಂದು ಪರ್ಫ್ಯೂಮ್ ತಂದು ಕೊಟ್ಟಿದ್ರು. ನಮ್ಮ ಮನೆಗೆ ಬಂದಿದ್ದರು ನೋಡಿ ಕ್ಯಾಲಿಫೋರ್ನಿಯಾದಿಂದ, ಅವರು ತಂದು ಕೊಟ್ಟಿದ್ದು ಹೇಮಾ ಮೇಡಮು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅವತ್ತು ನಾನು ತೋರಿಸೇ ಇರಲಿಲ್ಲ, ಹೇಳಿದ್ದೆ ನಿಮಗೆ ಬ್ಯಾಗು ಇದು ತಂದು ಕೊಟ್ಟಿದ್ದಾರೆ ಅಂತೇಳಿ. ಬಟ್ ಇದನ್ನು ಕುರ್ತಾನ ನಾನು ಹಾಕಿದಾಗ ತೋರಿಸೋಣ ಅಂತಲೇ ಇದ್ದೆ. ಸೊ ನೋಡಿ, ಚೆನ್ನಾಗಿ ಕಾಣ್ತಾಯಿದೆ. ತನುಗೆ ಇವತ್ತು ಹಾಕ್ಕೊಂಡು ಹೋಗಿದ್ವಿ ಹೊರಗಡೆ, ಚೆನ್ನಾಗಿ. ಚಿನ್ನಿ ಇವತ್ತು ಶಾಪಿಂಗ್ ಮಾಡಿದ್ವಲ್ಲ, ತೋರಿಸು. ತನುಗೆ ಇವತ್ತೊಂದು ಮತ್ತೊಂದು ಶ್ರಗ್ ಥರ ಕೊಡಿಸಿದೆ. ಅಲ್ಲಿ ನಾವು ಮೇಳಕ್ಕೆ ಹೋಗಿದ್ವಿ ನೋಡಿ, ಸಿರಿ ಕನ್ನಡ, ಏನು ಚಿನ್ನಿ ಅದ್ರ ಹೆಸರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸ್ಟಾಲ್ಗಳೆಲ್ಲ ಹಾಕಿದ್ರು. ಮಳೆಯಿಂದ ಪಾಪ ಅಲ್ಲಿ ಪ್ರೋಗ್ರಾಮ್ ಮಾಡೋಕ್ಕಾಗ್ತಾಯಿಲ್ಲ, ಮಳೆ ತುಂಬ ಬಂತಲ್ವ. ಹಂಗಾಗಿ ನೋಡಿ, ಈ ಥರದೊಂದು ಶ್ರಗ್ಗು ಜೀನ್ಸ್ ಮೇಲೆಲ್ಲ ಹಾಕೊಳಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಚಿನ್ನಿ ಲೂಸ್ ಆಗುತ್ತಾ? ದೊಡ್ಡ ಸೈಜ್ ಲೂಸ್ ಇರಬೇಕಾ? ಅಲ್ಲ, ಸ್ಲೀವ್ಸ್ ಎಲ್ಲ ಲೂಸ್ ಆಗುತ್ತಾ ಅಂತ. ತುಂಬ ಅಗಲ ಇದು ಮಾಡಬೇಡ, ಇಂಚ್ ಬೇಡ, ತುಂಬ ದೊಡ್ಡದ. ಇದೊಂದು ಕೊಡಿಸ್ದೆ, 250 ರುಪೀಸು ಅಲ್ಲಿ ಸ್ಟಾಲಲ್ಲಿ. ಯೆಲ್ಲೋ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಯೆಲ್ಲೋ ಅನ್ನೋದಕ್ಕಿಂತ ಒಂಥರ ಇದೆ. ಯಾವ ಕಲರ್ ಚಿನ್ನಿ? ಯೆಲ್ಲೋನೇನಾ? ಮಸ್ಟರ್ಡ್ ಯೆಲ್ಲೋ. ಆಮೇಲೆ ಇನ್ನೇನು, ಇದು ಹಪ್ಳ ಎಲ್ಲ ಇತ್ತು. ಏನು ಗೊತ್ತಾ, ಆ ಥರ ಸ್ಟಾಲ್ಗಳು ಹಾಕಿದಾಗ ಏನಾದರೂ ಒಂದು ವ್ಯಾಪಾರ ಮಾಡಬೇಕು. ಪಾಪ ಅವ್ರೂ ಕಷ್ಟಪಟ್ಟು ಹಾಕಿರ್ತಾರೆ ಸ್ಟಾಲು. ಹಂಗಾಗಿ ನನ್ನ ಹಸ್ಬೆಂಡ್ ಏನಾದ್ರು ತಗೋ ಅಂದರು.
ಹಂಗಾಗಿ ಇದೊಂದು ಏನು ಚಿನ್ನದು ಅಲ್ವಾ ಹಲ್ವಾ. ಹಲ್ವಾ ಒಂದು ತೊಗೊಂಡ್ವಿ. ಟೇಸ್ಟ್ ಮಾಡಿ ನೋಡಿದ್ವಿ, ಅವರು ಕರೆದು ಟೇಸ್ಟ್ ಮಾಡಿ ಅಂತಿರ್ತಾರಲ್ವ. ಸೊ ಟೇಸ್ಟ್ ಮಾಡಿದ್ವಾ, ಅದೊಂದು 120 ರುಪೀಸು, 1/4 kg ಅಲ್ಲ ಚಿನ್ನಿದು ಕೊಡಿಲಿ. ಆಮೇಲೆ ಇದು ಬೆಳ್ಳುಳ್ಳಿ ಹಪ್ಪಳ, ಅಲ್ಲಿ ಟೇಸ್ಟ್ ಮಾಡಿದ್ದು ಚೆನ್ನಾಗಿತ್ತು, ಹಂಗಾಗಿ ಬೆಳ್ಳುಳ್ಳಿ ಹಪ್ಪಳ ತಗೊಂಡ್ವಿ. ಎಷ್ಟದಕ್ಕೆ ಹಪ್ಪಳಕ್ಕೆ? 160 ರೂಪಾಯಿ. ತಗೋಬಾ ಇಲ್ಲಿ ಚಿನ್ನಿ ಹತ್ರಕ್ಕೆ. 160 ರೂಪಾಯಿ ಇದು ಹಪ್ಪಳ. ಟೇಸ್ಟ್ ಮಾಡಿದ್ದು ಒಂಥರ ಟೇಸ್ಟ್ ಚೆನ್ನಾಗಿತ್ತು, ಹಂಗಾಗಿ ತೊಗೊಂಡ್ವಿ. ಹಾಗೆ ಇದೊಂದು ಹಲ್ವಾ. ನನಗೆ ಹಲ್ಲು ನೋವಿದೆ, ಯಾವ ಹಲ್ವನೂ ತಿನ್ನೋಕ್ಕಾಗಲ್ಲ. ತನು ಆಸೆ ಪಟ್ಲು ಅಂತೇಳಿ, ಈ ಮಗು ಆಸೆ ಪಡ್ತು, ಚಿಕ್ಕ ಮಗು ಹಲ್ವಾ ತಿನ್ನೋಕ್ಕೆ. ಚಿಕ್ಕ ಮಗುಗೆ ಎಲ್ಲ ಆಸೆ ಆಗುತ್ತೆ, ಅಲ್ಲಿ ಏನೇನು ಕಾಣುತ್ತೆ ಅದೆಲ್ಲ. ಟ್ರೈ ಮಾಡು, ಹೆಂಗಿದೆ ಹೇಳು. ಸೂಪರಾ? ಅಲ್ಲಿಗೆ ಅಂಟ್ಕೋತಿತ್ತು ಮನೆ, ಅದಕ್ಕೆ ಬೇಜಾರು. ಅದು ಚೆನ್ನಾಯ್ತಾ? ನಿಂದಿದೆ ಆ ರಾಕ್ಷಸ ಹಲ್ಲು, ಫುಲ್ಲು ಒಂಚೂರು ಗ್ಯಾಪ್ ಇಲ್ಲ. ನಮ್ದು ಹಂಗಲ್ಲ, ಫುಲ್ ಗ್ಯಾಪ್ ಇದೆ ಹಲ್ಲು. ಅದು ನೋಡಿ ಯಾರೋ ಕೇಳರೆ, ದಿನಕ್ಕೆ 2 ಸತಿ ಉಜ್ಜುತ್ತೀನಿ ನೋಡಿದ್ರೆ. ಚಾಕಲ್ಲಿ ಕಟ್ ಮಾಡ್ಕೊಡ್ಬೇಕು, ಅಲ್ಲ ಕೈಯಲ್ಲಿ ಕಿತ್ತಿ ತಿನ್ನೋದಲ್ಲ. ನೋಡ್ಬೋದು ಹೆಂಗೆ ಕಿತ್ಕೊಂಡು ತಿಂತಾರೆ. ತಿನ್ನಲಿ ಬಿಡು, ಹೆಂಗೋ ಅವಳಿಗೆ ಇಷ್ಟ. ಬೆಲ್ಲದಿರ್ಬೇಕು. ಚೆನ್ನಾಯ್ತಾ? ಎಲ್ಲದು ಚೆನ್ನಾಯ್ತಾ? ಚಿನ್ನಿ ಕೈಯಲ್ಲಿ ಮೇಲೆ ತೆಗಿತೀಯ ಚಿನ್ನಿ, ಕಟ್ ಮಾಡು ಚಿನ್ನಿ. ಇಲ್ಲ, ಚಾಕು ಬೆಸ್ಟ್. ಕೈಯೆಲ್ಲ ಗಲೀಜಾಗಲ್ವಾ? ನೀವು ಜಾಸ್ತಿ ತಿನ್ಬೇಡಿ. ಇದು ಒಂದು ನಿಮಿಷ, ಎಲ್ಲಾದ್ರೂ ಟೇಸ್ಟ್ ಮಾಡ್ಬಿಟ್ಟು ಅಲ್ಲ ನಿಂಗೇನು ಪ್ರಾಬ್ಲಮ್ಮು? ತಿನ್ನಬಾರ್ದು, ಯಾರ ಜೊತೆ ಹೋಗ್ಬಾರ್ದು, ಎಲ್ಲೂ ಸುತ್ತಬಾರ್ದು, ಜಾಸ್ತಿ ಸ್ವೀಟ್ ತಿನ್ಬಾರ್ದು. ಎಲ್ಲಾದ್ರೂ ಇದು ಚೆನ್ನಾಗಿದೆ ಜಾಸ್ತಿ ಅಲ್ಲ. ಸಾಕು, ಒಂಚೂರು ತಿಂದು ಇಡು ಮನೆ. ಚೂರ ತಿಂತಾರ ಅದು. ಒಂದೇ ಸಲ ಜಾಸ್ತಿ ಸ್ವೀಟ್ ತಿನ್ನಬಾರ್ದು. ಫುಡ್ ಕಲರ್ ಹಾಕಿರ್ತಾರೆ ಅದಕ್ಕೆಲ್ಲ. ಇವಾಗೆಲ್ಲ ಕೇಕು ಕೂಡ ಫುಡ್ ಕಲರ್ ಹಾಕಿರ್ತಾರಂತ. ಕೇಕ್ ಕೂಡ ಬ್ಯಾನ್ ಮಾಡೋಕ್ಕಿದ್ದಾರೆ ಈಗ. ಗೋಬಿ, ಇವಾಗ ಎಲ್ಲ ಗೋಬಿ ಮಂಚೂರಿ ಅಂಗಡಿಗಳಲ್ಲಿ ಯಾರು ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ ಈಗ ಏನು ಅಂತ ಹೇಳಿದ್ರೆ, ಈಗ ಇದು ಕೇಕ್ಗಳಿಗೆ ಜಾಸ್ತಿ ಫುಡ್ ಕಲರ್ ಯೂಸ್ ಮಾಡ್ತಾರಲ್ವಾ. ರೇನ್ಬೋ ಕೇಕ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಒಳ್ಳೇದಲ್ಲ ಚಿನ್ನಿ, ಫುಡ್ ಕಲರ್ ಯೂಸ್ ಮಾಡ್ತಾರೆ. ಫ್ರಿಜ್ಜಲ್ಲಿ ಇಡಬಾರ್ದಂತ ಅಂಕಲ್ ಹೇಳಿ. ಫ್ರಿಜ್ಜಲ್ಲಿ ಇಡಬೇಡಿ ಅಂದರು. ಫ್ರಿಜ್ಜಲ್ಲಿ ಇಡ್ದ ಹೋದರೆ ಎಷ್ಟು ತಿಂಗಳು ಬರುತ್ತೆ? 2 ತಿಂಗಳಾ? 2 ತಿಂಗಳು ತನಕ ಬರುತ್ತೆ ಅಂದರು. ಆಯಿತು, ಒಂದೇ ನಿಮಿಷ ಇಡ್ತೀನಿ. ಇನ್ನು ಟೈಮ್ ಎಷ್ಟಾಯ್ತು ಮನೆ? 9:20 ಆಗ್ಬಿಟ್ಟೈತೆ. ಕನ್ಸು ಕಾಣುತ್ತೆ. ಫ್ರೆಂಡ್ಸ್, ತುಂಬ ವರ್ಷದ ನಂತರ ಪ್ಯಾಂಟು ಈ ಟಾಪ್ ಹಾಕ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಹಾಕೋ ಅಂತ ಫೋರ್ಸ್ ಮಾಡಿದ್ರು ಅಂತೇಳಿ. ಸೊ ನನ್ನ ಹಸ್ಬೆಂಡ್ನೇ ಕೇಳೋಣ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತೇಳಿ. ಮನೆ ಎಲ್ಲಿದೆಯಾ? ಮನೆ ಹೆಂಗೆ ಕಾಣ್ತಿದ್ದೀನಿ? ಮನೆ ನಾನು ಹೆಂಗೆ ಕಾಣ್ತಿದ್ದೀನಿ ಹೇಳು? ಹೀರೋಯಿನ್ ಥರ ಕಾಣಿಸ್ತಿದ್ದೆ, ಚೆನ್ನಾಗಿ ಕಾಣ್ತಾ ಇದೀವಿ. ನನ್ನ ಹಸ್ಬೆಂಡ್ ಹೇಳಿದ್ದಕ್ಕೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಈ ಪ್ಯಾಂಟನ್ನು. ತುಂಬ ವರ್ಷದಿಂದ ಹಂಗೇನೆ ಇಟ್ಬಿಟ್ಟಿದ್ದೆ ಬೀರಲ್ಲಿ. ಇವತ್ತು ನನ್ನ ಹಸ್ಬೆಂಡ್ ಆಸೆ ಪಟ್ಟರು ಅಂತ ಹೇಳ್ಬಿಟ್ಟು ಜೀನ್ಸ್ ಪ್ಯಾಂಟು ಮತ್ತು ಇದೊಂದು ಟಿ ಶರ್ಟ್ ಹಾಕ್ಕೊಂಡು ಅವರಿಗೆ ತೋರಿಸಿದ್ದೀನಿ. ಆಸೆ ಏನಿಲ್ಲ, ವೇಸ್ಟ್ ಆಗುತ್ತೆ, ಯಾಕೆ ಹಾಳು ಮಾಡ್ತೀಯ? ಇರಲಿ ಹೇಳು, ನಿಂಗೆ ಇಷ್ಟ ಅಂತ. ಆಸೆ ರೋಡಲ್ಲಿ ಬೇಜಾರು ಹುಡುಗರು ಓಡಾಡ್ತಾರೆ, ನೀವಿಂತ ಸುಂದರವಾಗಿರೋದು ನೋಡಿದ್ರಾ ಫ್ರೆಂಡ್ಸ್ ಹೆಂಗೆ ಹೇಳ್ತಾರೆ. ಬಟ್ ನನ್ನ ಹಸ್ಬೆಂಡ್ಗೆ ಪ್ಯಾಂಟು ಟಿ ಶರ್ಟು ಆ ಥರದ್ದೆಲ್ಲ ಹಾಕ್ಕೊಂಡ್ರೆ, ನಾನು ಹಾಕ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ನಾನು ಬೇಬಿ ಕೇಳ್ತೀನಿ. ಬೇಬಿ ಹೆಂಗೆ ಬೇಬಿ? ಏನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಹೊಸಬ್ರಾರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್, ಗುಡ್ ನೈಟ್. ಬೇಬಿ ಗುಡ್ ನೈಟ್ ಹೇಳು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಬರ್ಮಾಡ ಕೊಡು.
ಬರಬೇಡ ಕಡೆ